ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋನ ನಾನು ಮೇ 10ನೇ ತಾರೀಕು ಶೂಟ್ ಮಾಡಿದ್ದು, ಬಟ್ ಇವತ್ತಿನವರೆಗೂ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ಯುಸಿ ಆಗಿದ್ದೆ, ಮಗಂದು ಎಕ್ಸಾಮ್ ಎಲ್ಲ ಇತ್ತು. ಹಾಗಾಗಿ ಅವತ್ತು ಸಂಡೇ ಆಗಿರೋದ್ರಿಂದ ನಾನು ಬೇಗ ಆಗುವಂತ ಬ್ರೇಕ್ಫಾಸ್ಟ್ ಮಾಡಿದ್ದೆ, ರಾಗಿ ದೋಸೆ. ರಾಗಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಂಡು, ಹಾಗೆ ಅದ್ರ ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ದೋಸೆ ಮಾಡಿದ್ದೆ. ಹಾಗೆ ಅವತ್ತು ನಮ್ಮ ಅತ್ತೆ ಮತ್ತೆ ಮಾವಂದು ಮ್ಯಾರೇಜ್ ಆನಿವರ್ಸರಿ ಇತ್ತು. ಅದನ್ನು ಕೂಡ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅವತ್ತು ನಾನು ವಿಡಿಯೋ ತಗೊಂಡಿದ್ದು, ಇವತ್ತಿನವರೆಗೂ ನನಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ಸೊ ನಾವೇನಿಲ್ಲ, ಕೇಕ್ ತಗೊಂಡ್ ಬಂದಿದ್ವಿ, ಹಾಗೆ ಕಟ್ ಮಾಡಿದ್ವಿ ಲಂಚ್ಗೆ ಅಂತ ಹೇಳಿ ಸ್ವಲ್ಪ ಸ್ಪೆಷಲ್ನ ಮಾಡ್ಕೊಂಡಿದ್ವಿ. ನಮ್ಗೆಲ್ಲರಿಗೂ ಏನ್ ಇಷ್ಟನೋ ಅದು. ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ನಾನು ನೋಡಿಲ್ಲ ಅಂದ್ರೂ ನನ್ನ ಚಾನೆಲ್ನ ಬಂದು ತುಂಬಾ ಜನ ನೋಡ್ತಾ ಇದ್ದೀರಾ. ಸೊ ಅವ್ರಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಬಟ್ ಇವಾಗಿಂದ ನಾನು ರೆಗ್ಯುಲರ್ ಆಗಿ ವಿಡಿಯೋನ ಹಾಕ್ಲಿಕ್ಕೆ ಅಂದ್ರೆ ತುಂಬಾನೇ ಟ್ರೈ ಮಾಡ್ತೀನಿ. ಮತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಂತಾರೆ, ಗಿಡಗಳಿಗೆ ಹಾಕುವಂತ ಒಂದು ಲಿಕ್ವಿಡ್ ನ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿದ್ಮೇಲೆ ನಾನು ಲಂಚ್ಗೆ ಅಂತ ಹೇಳಿ ಮೀನ್ ಸಾರು ಮಾಡಿದ್ದೆ, ಫಿಶ್ ಕರಿ ಮಾಡಿದ್ದೆ. ನೋಡ್ತಾ ಇರ್ಬೋದು ನೀವು. ಇದ್ರದ್ದೆಲ್ಲ ರೆಸಿಪೀಸ್ ನಾನು ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಗಡಿಬಿಡಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೀನ್ ಫ್ರೈ ಕೂಡ ಮಾಡಿದ್ದೆ. ಚೆನ್ನಾಗಾಗಿತ್ತು. ಫಿಶ್ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ, ನನ್ನ ಮಕ್ಳಿಗೂ ಅಷ್ಟೇನೆ. ಹಾಗಾಗಿ ನಾವು ಮೋಸ್ಟ್ ಆಫ್ ದ ಟೈಮ್ ಫಿಶ್ ಮಾಡ್ತಾ ಇರ್ತೀವಿ. ಮತ್ತೆ ಇದು ಬಂದ್ಬಿಟ್ಟು ಏನಂತಾರೆ, ಮೀನ್ ಎಗ್ ಇರುತ್ತಲ್ವಾ, ಫಿಶ್ದು ಎಗ್, ಮೊಟ್ಟೆ, ಅದನ್ನ ಸಪರೇಟ್ ಆಗಿ ನಾನು ಈ ತರ ಫ್ರೈ ಮಾಡಿದ್ದೆ. ಏನಕ್ಕಂದ್ರೆ ಸಪರೇಟ್ ಆಗಿ ಮಾಡಿದ್ರೆ ಇದ್ರದ್ದು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಈ ತರ ಎಲ್ಲ ಸ್ಪೆಷಲ್ ಇತ್ತು. ಮತ್ತೆ ಸ್ವೀಟ್ಸ್ ಏನು ಮಾಡಿರ್ಲಿಲ್ಲ ನಾನು, ಕೇಕ್ ಇತ್ತಲ್ವಾ ಅಂತ ಹೇಳಿ. ಮತ್ತೆ ನಾನು ಇದೇ ಲಿಕ್ವಿಡ್ ನ ಮಾಡಿದ್ದು ಗಿಡಗಳಿಗೆ. ಅಂದ್ರೆ ಗಿಡಗಳು ಒಣಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಹುಳಗಳು ಮೇಲೆ ಎಲ್ಲ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ಗಾರ್ಡನಿಂಗ್ ವಿಡಿಯೋಸ್ ನೆಲ್ಲ ನೋಡ್ತಾ ಇರ್ತೀನಿ. ಸೊ ಅದರಿಂದ ನನ್ಗೆ ಇದು ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ನಂದು ಒಂದೆರಡು ಗಿಡಗಳು ಒಣಗೋಗ್ತಾ ಇತ್ತು. ಸೊ ಹಾಗಾಗಿ ಈ ಲಿಕ್ವಿಡ್ ನ ಮಾಡ್ಬಿಟ್ಟು ನಾನು ಹಾಕಿದೆ. ಚೆನ್ನಾಗ್ ಅನ್ಸಿತ್ತು ನನ್ಗೆ. ಇದನ್ನ ಹೇಗ್ ಮಾಡೋದಂದ್ರೆ, ಜಸ್ಟ್ ನಾನು ಇಷ್ಟು ಚಿಕ್ಕ ಪೀಸ್ ಆಗಿರುವಂತ ಅಲೋವೆರಾ ನ ತಗೊಂಡಿದ್ದೀನಿ. ಏನಂದ್ರೆ ಅಲೋವೆರಾ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ದೇಹಕ್ಕಾಗಿರ್ಬೋದು ಎಷ್ಟು ಒಳ್ಳೇದು, ಗಿಡಗಳಿಗೂ ಕೂಡ ಅಷ್ಟೇ ಒಳ್ಳೇದು. ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಕ್ಚುಲಿ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಟ್ರೈ ಮಾಡಿದ್ದು ಇದನ್ನ. ಸೊ ನೋಡುವ ಹೇಗಾಗುತ್ತೆ ಅಂತ ಹೇಳಿ. ಗಿಡಗಳು ಇವಾಗ ತುಂಬಾ ಬಿಸಿಲು, ಇಲ್ಲಿ ಎಷ್ಟು ಬಿಸಿಲು ಅಂದ್ರೆ ಡೋರ್ ಓಪನ್ ಮಾಡಿದ್ರೆ ಸಾಕು, ಬಿಸಿ ಬಿಸಿ ಗಾಳಿ ಹೊಡಿತಾ ಇರುತ್ತೆ, ಅಷ್ಟು ಬಿಸಿಲಿದೆ. ಸೊ ಹಾಗಾಗಿ ಗಿಡ ಎಲ್ಲ ಒಣಗಿ ಹೋಗೋದು, ದಿನ ನೀರ್ ಹಾಕಿದ್ರು ಅದಷ್ಟು ಚೆನ್ನಾಗಿ ಬರ್ದೇ ಇರೋದು ಎಲ್ಲ ಆಗ್ತಾ ಇತ್ತು. ಹಾಗಾಗಿ ಒಂದ್ಸಲ ನನ್ಗೆ ಅನ್ಸಿತ್ತು ಈ ತರ ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ. ನಾನಿವಾಗ ಒಂದು ಅಲೋವೆರಾ ಆ ಪೀಸನ್ನ ತಗೊಂಡು ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಮತ್ತೆ ಇವಾಗ ನಾನು ಒಂದು ಚಿಕ್ಕ ಅರಿಶಿನ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಹಸಿ ಅರಿಶಿನ ಇತ್ತು. ನೋಡಿ, ಇಷ್ಟು ಪೀಸ್ ನಾನು ತಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈ ತರ ಒಂದು ಪೀಸ್ ತರ ಕಟ್ ಮಾಡ್ಕೊಂಡು ಆ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ. ಇದೇನಂದ್ರೆ ನಾವು ಮಾಡಿಟ್ಬಿಟ್ಟು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಆತರನೇ ಇಟ್ಕೊಂಡು ಜಾಸ್ತಿ ದಿನ ಎಲ್ಲ ಇಡ್ಲಿಕ್ಕೆಲ್ಲ ಆಗಲ್ಲ ಇದು. ನೀವು ಒಂದು ಇಲ್ಲ ಅಂದ್ರೆ 2 ದಿನ ಅಲ್ಲಿ ಅದನ್ನ ಸ್ಪ್ರೇ ಮಾಡಿ ಖಾಲಿ ಮಾಡಿ, ಇಲ್ಲ ಅಂದ್ರೆ ಗೊತ್ತಿಲ್ಲ ನನ್ಗೆ ಅದು ಎಷ್ಟು ದಿನ ಸ್ಟೋರ್ ಮಾಡೋದಂತ ಎಲ್ಲ ಹೇಳಿ. ಸೊ ಇದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಈ ತರ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರ್ ಹಾಕಿದ ತಕ್ಷಣ ಸಾಕಾಗುತ್ತೆ, ಅದು ಲಿಕ್ವಿಡ್ ಆಗಿರುತ್ತಲ್ವಾ. ಸೊ ಹಾಗಾಗಿ ನೀಟಾಗಿ ಈ ತರ ಗ್ರೈಂಡ್ ಆಗುತ್ತೆ, ಜಾಸ್ತಿ ನೀರ್ ಹಾಕೊಳ್ಬೇಕು ಅಂತ ಏನಿಲ್ಲ. ಇವಾಗ ನೋಡಿ, ಇದು ಮಿಕ್ಸಿ ಮಾಡಿದ್ಮೇಲೆ ಈ ತರ ಒಂದು ಪೇಸ್ಟ್ ತರ ಆಗಿದೆ. ಸೊ ಇವಾಗ ಈ ಪೇಸ್ಟ್ಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ. ಇದನ್ನು ಕೂಡ ಪೂರ್ತಿಯಾಗಿ ನೋಡಿ, ಆಯ್ತಾ. ಸೊ ಇವಾಗ ನಾನು ಇಷ್ಟ ಆಗಿದೆ ನೋಡಿ ಪೇಸ್ಟ್, ನಿಮ್ಗೆ ಕಾಣಿಸುತ್ತಲ್ವಾ, ಒಂದು 5 ರಿಂದ 6 ಸ್ಪೂನ್ ಆಗಿತ್ತು ಅಷ್ಟೇನೆ. ಅದಕ್ಕೆ ನಾನು ಫುಲ್ ನೀರ್ ಹಾಕೊಳ್ತಾ ಇದ್ದೀನಿ.
ಎಷ್ಟು ಬೇಕಾದರೂ ನೀವು ನೀರು ಹಾಕೊಳ್ಬೋದು, ಅಂದರೆ ಒಂದು ಬಕೆಟ್ ಅಷ್ಟೆಲ್ಲ ಏನಲ್ಲ. ಇದಕ್ಕೆ ನಮಗೆ ನೋಡಿ ಇದು ಇಷ್ಟು ಫಿಲ್ ಆಗಿದೆ, 1 ಲೀಟ್ರ್ವರೆಗೂ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇದರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಈ ಥರದ್ದು ಏನಾದರೂ ನಿಮ್ಮ ಹತ್ರ ಬಾಟಲ್ ಇದೆ ಅಂತ ಹೇಳಿದರೆ ಆ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು ಇದನ್ನ ಗಿಡಗಳಿಗೆ ಹಾಕಿ ಒಂದು 3 ಡೇಸ್ ಆಯ್ತೇನೋ. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, ಸೊ ಒಂದು 3 ಡೇಸ್ ಆಯ್ತು ಅನ್ಸುತ್ತೆ. ನನಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯಿತು, ಚೆನ್ನಾಗಿದೆ ಅಂತ ಅನಿಸಿತ್ತು. ನನ್ನ ಹತ್ರ ಆ್ಯಕ್ಚುಲಿ ಅಷ್ಟು ಟೈಮ್ ಇರಲ್ಲ. ಸೊ ಈ ಲಿಕ್ವಿಡ್ನ ಮಾಡಿಬಿಟ್ಟು ಗಿಡಕ್ಕೆಲ್ಲ ಸ್ಪ್ರೇ ಮಾಡಬೇಕು ಅಂತ ಹೇಳಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಆಗಿರಲಿಲ್ಲ. ಸೊ ನಾನು ಅವತ್ತು ಮಾಡಿಬಿಟ್ಟು ಆ ಥರ ಗಿಡಗಳಿಗೆಲ್ಲ ನೀಟಾಗಿ ಸ್ಪ್ರೇ ಮಾಡಿದೆ. ಅದಾಗಿದ್ಮೇಲೆ ಸ್ವಲ್ಪ ನನಗೆ ಡಿಫ್ರೆನ್ಸ್ ಅಂತ ಅನಿಸಿತ್ತು. ಗಿಡ ಎಲ್ಲ ಸ್ವಲ್ಪ ನೀಟಾಗಿ ಚಿಗುರು ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿತ್ತರ ಅಂತ ಅನಿಸಿತ್ತು ನನಗೆ. ಸೊ ನೀವು ಕೂಡ ಟ್ರೈ ಮಾಡಿ ಇದನ್ನು. ನಿಮ್ಮ ಗಾರ್ಡನ್ಲಿರುವ ಗಿಡಗಳಿಗೂ ಕೂಡ ಒಂದೊಳ್ಳೆ ಮೆಡಿಸನ್, ಸಿಂಪಲ್ ಆಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಕಷ್ಟ ಏನಿಲ್ಲ. ಈ ಥರ ನಾವು ಬಾಟಲಲ್ಲಿ ಹಾಕೊಂಡ್ರೆ, ಯಾವುದಾದ್ರೂ ಸ್ಪ್ರೇ ಡಕ್ಕನ್ ಇದ್ರೆ ನಿಮ್ಮ ಹತ್ರ, ಇಲ್ಲ ಅಂದರೆ ಸ್ಪ್ರೇ ಬಾಟಲ್ ಇದ್ರೂ ಒಳ್ಳೆಯದು. ನನ್ನ ಹತ್ರ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಈ ಗಿಡ ಮಾತ್ರ ತುಂಬ ಒಣಗೋಗಿದೆ, ನನಗೆ ಏನೋ ಗೊತ್ತಿಲ್ಲ. ಸೊ ನಾನು ಜಾಸ್ತಿ ಏನಂದರೆ ಗಾರ್ಡನಿಂಗಲ್ಲಿ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ನಾನು ಇದೊಂದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಬಟ್ ನನಗೆ ಚೆನ್ನಾಗಿ ಅನಿಸಿತ್ತು. ಇಲ್ಲಿ ನೋಡಿ ಒಂದು ಹೂ ಬಿಟ್ಟಿದೆ ಇವಾಗ ಸದ್ಯಕ್ಕೆ, ಚೆನ್ನಾಗಿದೆ. ಬಟ್ ಒಂದೇ ಸಲ ಇಲ್ಲಿ ಏನಾಯ್ತಂದರೆ ಬಿಸಿಲು ಜಾಸ್ತಿ ಆಯಿತು, ಹಾಗಾಗಿ ಗಿಡಗಳಿಗೂ ಕೂಡ ಸ್ವಲ್ಪ ಒಣಗೋದು ಆ ಥರ ಎಲ್ಲ ಆಗ್ತಾ ಇದೆ. ಸೊ ಈ ಥರ ನಾನು ಸಿಂಪಲ್ ಆದ ಒಂದು ವ್ಲಾಗನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.